ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳಿಗೂ ಲಸಿಕೆ. ಗಜೇಂದ್ರಗಡ ಪಿಎಸ್ಐ ಗುರುಶಾಂತ್ ದಾಶಾಳ್, ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಸಾಕ್ಷಿ. ಬಡವರಿಗೆ ದಿನಸಿ ವಿತರಿಸಿದ ಕುಟುಂಬ. ಎಂಆರ್ ರಾಯಬಾಗಿ ಕುಟುಂಬ ಸಮಾಜಮುಖಿ ಕಾರ್ಯ, ಸಾರ್ವಜನಿಕರಿಂದ ಮೆಚ್ಚುಗೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳೆಲ್ಲರೂ ಜುಲೈನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. ಸಚಿವ ಸುರೇಶ್ ಕುಮಾರ್ ಮಾಹಿತಿ. ದ್ವಿತೀಯ ಪಿಯು ವಿದ್ಯಾರ್ಥಿಗಳೆಲ್ಲರೂ ಜುಲೈನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. ಸಚಿವ ಸುರೇಶ್ ಕುಮಾರ್ ಮಾಹಿತಿ. ವಾರ್ತೆಗಳ ವಿವರ. ಗಜೇಂದ್ರಗಡ ಬೀದಿ ಬದಿ ವ್ಯಾಪಾರಿಗಳು ಕೊರೋನಾ ಲಸಿಕೆ ಹಾಕಿಸಿಕೊಂಡರು. ಗಜೇಂದ್ರಗಡದ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊರೋನಾ ಲಸಿಕೆ ಹಾಕಲಾಯಿತು. ಪುರಸಭೆ ಕಾರ್ಯಾಲಯ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ನೇತೃತ್ವದಲ್ಲಿ ಲಸಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ, ಗಜೇಂದ್ರಗಡ ಠಾಣೆಯ ಪಿಎಸ್ಐ ಗುರುಶಾಂತ್ ದಾಶಾಳ್, ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್, ಬಿಜೆಪಿ ಮುಖಂಡ ಅಶೋಕ್ ವನ್ನಾಲ್, ರಾಘವೇಂದ್ರ ಮಾಂತಾ, ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಹಾಜರಿದ್ದರು. ಅಭಿಯಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀಯುತ ಅಶೋಕ್ ವನ್ನಾಲ್ ಅವರೇ, ಬೀಳಗಿ ಸರ್ ಅವರಿಗೆ, ನಮ್ಮ ರಮೇಶ್ ಡಾಕ್ಟರ್ ಸರ್ ಅವರೇ, ಹಾಗೂ ಎಲ್ಲ ಪುರಸಭೆ ಬೀದಿ ಬದಿ ವ್ಯಾಪಾರಸ್ಥರು, ಎಲ್ಲ ಸಂಘದ ಮುಖ್ಯಸ್ಥರುಗಳೇ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರೇ, ಎಲ್ಲ ಪತ್ರಿಕೆ ಮಾಧ್ಯಮದವರು, ಇವತ್ತು ಸರ್ ಎಲ್ಲ ಹೇಳಿದ್ರ ಬಗ್ಗೆ ನಾವು ಫಸ್ಟ್ ಟೈಮ್ ಎಲ್ಲರೂ ಬಂದಾತ್ನಾಗ ಎಲ್ಲ ಡಾಕ್ಟರ್ ಸರ್ ಇರ್ಬೋದು, ಎಲ್ಲರೂ ಲಸಿಕೆ ಹಾಕುವವ್ರಿ, ಎಲ್ಲರೂ ಹೇಳಿದ್ರೆ ಒಬ್ಬರು ಅಲ್ಲ, ಜ್ವರ ಬರ್ತೈತಿ, ಅದು ಹಾರ್ಟ್ ಪೇಷಂಟ್ ಆಗಿ ಕುಡಿಬಾರ್ದು, ಅದು ಮಾಡೋದು 108 ಅದ್ರ ಬಗ್ಗೆ ಎಲ್ಲ ಏನು ಮಾಡಿದೆ ನಾವು ತಿಳ್ಕೊಂಡು ನಮ್ಮ ಯಾರು ಬಂದರೂ ಹಾಕ್ಸ್ಕೊಳ್ಳಿಲ್ಲ. ಯಾವಾಗ ಡೆತ್ ರೇಟ್ಗಳು ಆಗಿ ಸಾಯ್ತಾ ಇದ್ದು, ಯಾವಾಗ ಇದು ಮಾಡ್ತಾ ಇದ್ದು, ಅವಾಗ ಏನಾಯ್ತು, ಲಸಿಕೆ ಹಾಕೋಬೇಕಂತ ಎಲ್ಲ ಕಡೆ ಕ್ಯೂ ಎಲ್ಲ ಕಟ್ಟು. ಸರ್ ಜೊತೆ, ರಮೇಶ್ ಸರ್ ಜೊತೆ ಆಯ್ತು, ಬೇರೆಯವ್ರ ಜೊತೆ ಆಯ್ತು, ನಾವೆಲ್ಲ ಭಾಳ ಡಿಸ್ಕಸ್ ಮಾಡಿದೇವೆ. ನಾವು ಹೋಸಲ ಎಲ್ಲ ನಮ್ಮ ಪೊಲೀಸ್ ವರ್ಗ ಇರ್ಬೋದು, ಪುರಸಭೆ ಸಿಬ್ಬಂದಿಗಳಿರ್ಬೋದು, ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ನಾವು ಕೋವಿಡ್ ಇದಕ್ಕೆ ತುತ್ತಾಗಿದ್ದೇವೆ. ಹೋಸಲ ಸೆಕೆಂಡ್ ಸಲ ಏನಾಯ್ತು ಗೊತ್ತಾ, ನಮಗೆ ಸೆಕೆಂಡ್ ಸಲಕ್ಕೆ ರಿಸ್ಟ್ರಿಕ್ಷನ್ ಜಾಸ್ತಿ ಹಾಕಿದ್ರಿ. ಸರಿ, ಏನ್ ರಿಸ್ಟ್ರಿಕ್ಷನ್ ಹಾಕಿದ್ರು, ನೀವಿಷ್ಟು ಟೋಟಲ್ ಈ ತರ ಹೋಸಲ ಇಷ್ಟು ಟೈಟ್ ಇದ್ದಿದ್ದಿಲ್ಲ, ಟೋಟಲಿ ಟೈಟ್ ಅಷ್ಟೆಲ್ಲ ನಾವು ಮಾಡಿದ್ದಿಲ್ಲ, ಅಷ್ಟೇ ರೂಲ್ಸ್ ಇಟ್ಟಿದ್ವಿ. ಈ ಸರಿ ಏನಾಯ್ತು, ಟೋಟಲ್ ಟೈಟಿಂಗ್, ನಮ್ಮ ಸೀಸಿಂಗ್ ಇರ್ಬೋದು, ನಮ್ಮ ಎಲ್ಲ ಏನಾಗುತ್ತೆ, ಜನಗಳ ಮಧ್ಯದಲ್ಲೇ ಕೆಲಸ ಮಾಡ್ಬೇಕು ನಾವು. ಅವ್ರ ಡಿಸ್ಟೆನ್ಸ್ ಅಂದ್ರೆ ಕಾಯ್ಕೊಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಾವು ಮನಸ್ಸು ಅನ್ಕೊಂಡ್ಬಂದಿದೆ, ಏನ್ ಅನ್ಕೊಂಡ್ಬಂದಿದೆ, ನನಗೂ ಯಾವಾಗ ಸೆಕೆಂಡ್ ಕೊರೋನಾ ಯಾವಾಗ ಬರುತ್ತೆ ಅನ್ಕೊಳ್ಳೋ, ನಾನು ಒಟ್ಟ ಮನಸ್ಸಾಗ ಫೀಲ್ ಆಗ್ತಿತ್ತದ. ಯಾಕೆ ಫೀಲ್ ಆಗ್ತಿತ್ತಂದ್ರೆ ಏನಾಗುತ್ತೆ, ಯಾಕಂದ್ರೆ ಅದು ಡಿಸ್ಟೆನ್ಸ್ ಮೇಂಟೈನ್ ಆಗಲ್ಲ, ಏನೂ ಆಗಲ್ಲ, ಕೆಲಸ ನಮ್ಮ ಮಧ್ಯದಲ್ಲೇ ಮಾಡಬೇಕು, ಟಚ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, ವೆಹಿಕಲ್ಗಳನ್ನ ಸೀಸ್ ಮಾಡಬೇಕು, ಫಿಸಿಕಲಿ ಅನಿವಾರ್ಯ, ಫಿಸಿಕಲ್ ಇಲ್ಲಾರಂತೂ ಹಾಗೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಕೊಂಡು ಅನ್ಕೊಂಡೇವೆ, ಸ್ವಲ್ಪ ಏನೋ ಮೈ ಬೇಸಿಗೆ ಯಾವಾಗ ಟೆಸ್ಟಿಂಗ್ ಮಾಡ್ತೀವಿ ಅನ್ಸುತ್ತೆ ನನಗೆ. ಆ ಫೀಲ್ ಅಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ಟೈಮಲ್ಲಿ ಮತ್ತೆ ಒಂದ್ಸಲ ಇಷ್ಟೆಲ್ಲ ಮಾಡ್ತೇವೆ, ಇಷ್ಟೆಲ್ಲ ಮಾಡತ್ನಾಗ ಯಾಕೆ ನಾವು ಸೇಫ್ಟಿ ಇದ್ದೇವೆ ಅಂದತ್ನ ಡಾಕ್ಟರ್ ಜೊತೆ ಇರ್ಬೋದು, ಯಾರು ಸೀನಿಯರ್ಸ್ ಡಾಕ್ಟರು, ನಮ್ಮ ರಮೇಶ್ ಜೊತೆ ಎಲ್ಲ ಮಾಡ್ದಕ್ಕಾರ ನಮಗೆ ಪ್ರೊಟೆಕ್ಷನ್ ಕೊಟ್ಟದ್ದು ನಮ್ಮ ಲಸಿಕೆ ವ್ಯಾಕ್ಸಿನೇಷನ್ ಅಂತ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ಪ್ರೂವ್ ಆಗಿದೆ. ಇವನ್ ನಾವು ಅಂತಲ್ಲ, ಸರ್ ಕೇಳಿದ್ರೆ ಪುರಸಭೆ ಸಿಬ್ಬಂದಿಗಳು ಸಹ ಅವರು ಗ್ರೌಂಡ್ ಲೆವೆಲ್ ಸ್ವಚ್ಛತೆ ಮಾಡ್ತಿರ್ತಾರೆ, ಬೆಳಗ್ಗೆ ಬರ್ತಿರ್ತಾರೆ, ನಾವು ಸಹ ಬೆಳಗ್ಗೆ ಬರ್ತಿರ್ತೇವೆ. ಯಾವುದೇ ಇನ್ನುವರೆಗೆ ಸರ್ ಹೇಳ್ತಾರೆ ಅದ್ರ ಬಗ್ಗೆ, ರಮೇಶ್ ಸರ್, ಯಾರು ಲಸಿಕೆ ಹಾಕಿಸ್ಕೊಂಡ್ರಲ್ಲ ಕೊರೋನಾ ಬಂದಿರಬಹುದು, ಆದ್ರೆ ಯಾರು ಸಹ ICU ಹೋಗಿಲ್ಲ, ಡೆತ್ ಆಗಿಲ್ಲ, ಯಾವುದು ರಿಪೋರ್ಟ್ ಆಗಿಲ್ಲ ಅಂತ.
ಸೊ ಅಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಯಾರು ಅದು ಕೆಲವು ಮಂದಿ ಸುಮ್ಮನೆ ನಮ್ಮ ಸಿಬ್ಬಂದಿನ ಹಾಕೊಂಡಿಲ್ಲ, ಯಾರೋ ಎಬ್ಬಿಸ್ಬಿಟ್ಟು 45 ದಿವಸ ಕುಡಿಬಾರ್ದನ್ನ ಕುಡುಕ್ರೆ ಯಾರು ನಾವು ಹಿಡಿದು ಹಾಕ್ಸ್ಕೊಂಡೇವ್ರು. ಹಾಕೋಬೇಕು, ಇಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕು, ಯಾರ ಒಂದ್ ಮಾಡ್ಬೇಕು. ಇದು ಸರ ಹಾರ್ಟ್ ಆಗೈತೆ ನನಗ ಸಾಯ್ತೀನಿ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡು, ನೀ ಹೇಳಂಗಿಲ್ಲ ಅಂದ್ಬಿಟ್ಟೇನು ಹಿಡ್ದಾಡ್ದು ಹಾಕ್ಸ್ಕೊಂಡೇವು. ನಮ್ಮಲ್ಲ ಒಬ್ಬ ಹಿಡ್ದಲ್ಲಿ ಗದಗ ಹೋಗಿ ಹಿಡ್ಕೊಂಡ್ ಬಂದವನು ಮತ್ತೆ ಡಾಕ್ಟರ್ ಹೇಳ್ಕತ್ತ ಚುಸ್ತಂಗ್ ಮಾಡ್ರಿ ಒಳಗೆ ಹಾಕ್ಬಿಟ್ಟು ಕೆಳಗೆ ಚೆಲ್ರಿರ್ತಾನ ನಾವು ಮತ್ತೆ ಅದನ್ನ ಹಿಡ್ಕೊಂಡು ಚುಚ್ಚಿ ಸ್ಫೋಟ ಹಾಕ್ಸ್ಕೊಂಡೇವ್ ಅದನ್ನ. ಈಗ ಅವ್ರು ಅದನ್ನೇನಂತ ಬೇರೆಯವ್ರು ಉದಾಹರಣೆ ನೋಡಿ, ಸರ್ ನೀವು ಹಿಂಗೆ ಒತ್ತಾಯಪೂರ್ವಕ ಹಾಕ್ಸೋದು ನಮ್ಗೆ ಬೆಸ್ಟ್ ಆಗಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ಕೆಲವು ಮಂದಿ ಚಳಿ ಯಾರೋ ಒಬ್ರು ಮಾತು ಕೇಳೋದು, ಸಾಕು ಮೈ ಬೆಚ್ಚ ಸಾಕು, ಇಡೀ ಊರಿಗೆ ಹಬ್ಬಿಸ್ಬಿಡೋದು ಅದ್ರ ಬಗ್ಗೆ ಅಪಪ್ರಚಾರನ. ಸುಳ್ಳ ಅದೆಲ್ಲ ಆಗಲ್ಲ. ಡಾಕ್ಟರ್ಗೆಲ್ಲ ಗೊತ್ತು, ಒಂದು ಯಾವುದೇ ಒಂದು ಲಸಿಕೆ ಕೊಡಬೇಕಾದ್ರೆ ಇದಕ್ಕೂ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲೇ ಕೊಡ್ತಿರ್ತದೆ. ಎಲ್ಲ ತಜ್ಞರು ಇರ್ತಾರೆ, ನಮ್ಗಿಂತ ಎಕ್ಸ್ಪರ್ಟ್ ಇರ್ತಾರೆ, ಅವರೆಲ್ಲ ಎಸ್ ಅಂದ ಬಳಕೆ, ಅವ್ರ ಕಮಿಟಿಗಳು ಎಸ್ ಅಂದ ಬಳಕೆ ಅದನ್ನೆಲ್ಲ ಏನ್ ಮಾಡ್ತಾರೆ ನಮಗ ಕೊಡ್ತಾರೆ. ಸೊ ನಾವೆಲ್ಲ ಸೇಫ್ ಇರಬೇಕು. ಮತ್ತೆ ಆಮೇಲೆ ಇದೊಂದು ಹೇಳ್ತಾರೆ, ನಾನು ಕೇಳಿದಾಗ ಒಂದು ಡೋಸ್ ಫಸ್ಟ್ ಡೋಸ್ ಹಾಕೊಂಡು 70% ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ ಸರ್ ಹೇಳ್ತಾರೆ. ಲಂಗ್ಸ್ಗೆ ನಮಗೆ ಮೇನ್ ಪ್ರೊಟೆಕ್ಷನ್ ಕೊಡ್ತೇವೆ. ಕ್ಯಾನ್ಸರ್ ಈಗ ಇದ್ದು ಕೊರೋನಾ ಇದ್ದು ಲಂಗ್ಸ್ ಇಫೆಕ್ಟ್ ಜಾಸ್ತಿ ಆಗುತ್ತೆ. ಹೀಗಾಗಿ ಲಸಿಕೆ ಏನ್ ಮಾಡುತ್ತೆ ನಮಗೆ ಲಂಗ್ಸ್ಗೆ ಶ್ವಾಸಕೋಶಕ್ಕೆ ಏನ್ ಮಾಡುತ್ತೆ ನಾವು ಪ್ರೊಟೆಕ್ಷನ್ ಕೊಡ್ತೈತಿ. ಅದಕ್ಕೆ ನಾವೆಲ್ಲ ಯಾರು ಲಸಿಕೆ ಹಾಕ್ಸ್ಕೊಂಡ್ರಲ್ಲ ಅವ್ರು ಸೇಫೆಸ್ಟ್ ಅಲ್ಲ ಅದೇವೆ. ಕೊರೋನಾ ಬಂದ್ರು ಡೆತ್ ರೇಟ್ 0.0 ಎಲ್ಲಾಗಿದೆ ನಮಗಂತೂ ಉದಾಹರಣೆನೇ ಇಲ್ಲ. ನಾವು ಪೊಲೀಸಲ್ಲಿ ಮೊನ್ನೆ ಸುಳ್ಳು ಕೊಟ್ಬಿಟ್ಟ, ಎಲ್ಲರೂ ಭಯ ಹಾಕೊಂಡು ರಾಯಚೂರಲ್ಲಿ ಫಸ್ಟ್ ಡೆತ್ ಪೊಲೀಸ್ ಸೆಕೆಂಡ್ ವೇವ್ದಲ್ಲಿ ನಾವು ಕೊರೋನಾ ಲಸಿಕೆ ಹಾಕ್ಸ್ಕೊಂಡ. ಆಮೇಲೆ ಏನಾಯ್ತು, ಅವ್ನ ಪ್ರಮಾಣ ಪತ್ರ ಜನರ ಇದು ಮಾಡ್ಲಿಕ್ಕೆ ಅವ್ನ ಡೆತ್ ಬಳಕ ಡೆತ್ ಆಗ್ಬೇಕು ವಿಶ್ಲೇಷಣೆ ಸಾಧ್ಯತೆ ಅವ್ನು ಕೊರೋನಾ ಲಸಿಕೆ ಹಾಕ್ಸ್ಕೊಂಡಿದ್ದ, ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ದ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಲಕತ್ತೇವು, ಅವನ್ನೆಲ್ಲ ಸರ್ಟಿಫಿಕೇಟ್ ನ ವೆರಿಫೈ ಮಾಡಿ ಯಾರು ಹಾಕಿಸ್ಕೊಂಡಿಲ್ಲ ಇದು ಮಾಡ್ಲಕತ್ತೇವು. 99 100% ನಾವು ಸಿಬ್ಬಂದಿ ಆಯ್ತು, ಮುನ್ಸಿಪಾಲಿಟೀಸ್ ಆಯ್ತು ಎಲ್ಲ ಹಾಕೊಂಡು ಈ ಬೀದಿ ಬದಿ ವ್ಯಾಪಾರಕ್ಕೆ ಯಾಕೆ ಹಾಕ್ತಾ ಇದ್ರೆ ಅಂದ್ರೆ ನಿಮ್ಮಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ. ಸೊ ಅದಕ್ಕೆ ನೀವು ಲಸಿಕೆ ಹಾಕೋ ನೀವು ಸೇಫೆಸ್ಟ್ ಝೋನ್ ಅಲ್ಲಿ ಇದ್ರಿ ಅಂದ್ರೆ ನೀವೇನು ವ್ಯಾಪಾರ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಈಗ ಟಿವಿಯಲ್ಲಿ ನೋಡ್ತಾ ಇದ್ರೆ ಹಾಸ್ಪಿಟಲ್ ಇರ್ಬೋದು, ಎಷ್ಟು ರೇಸ್ ಇರ್ತವೆ, ಎಲ್ಲ ಕಡೆ ಟ್ರೀಟ್ಮೆಂಟ್ ಆಗಲ್ಲ. ಶುಗರ್ ಪೇಷಂಟ್ಗಳಿಗೆ ಬ್ಲ್ಯಾಕ್ ಫಂಗಸ್ ಅಂತ ಬರ್ತದೆ. ನಮಗೆಲ್ಲ ವೈಯಕ್ತಿಕವಾಗಿ ನಮಗೂ ಅದ್ರ ಎಕ್ಸ್ಪೆಂಟ್ ಆಗಿದೆ, ಯಾಕಂದ್ರೆ ಅವು ಎಲ್ಲ ಔಷಧಿಗಳು ನಿಮಗೆಲ್ಲ ಸಿಗುದಿಲ್ಲ. ಸೊ ದಯವಿಟ್ಟು ಅದಕ್ಕೆ ಯಾವುದೇ ಊಹಾಪೋಹಗಳಿಗೆ ಎಡೆ ಮಾಡಿ ಕೊಡದೆ, ಎಲ್ಲರೂ ಲಸಿಕೆನ ಹಾಕೊಡ್ರಿ. ಯಾವುದೇ ಭಯ ಬಿದ್ದು ಬಿಡ್ಬೇಡ್ರಿ. ಒಂದ್ ಸ್ವಲ್ಪ ಏನಾಯ್ತು ಟ್ಯಾಬ್ಲೆಟ್ ಕೊಡ್ತಾರೆ, ಏನಾಯ್ತು ಹಂಗಾಯ್ತು ಹಿಂಗಾಯ್ತು 4 ಮಂದಿಗೆ ಅದ್ರ ಬಗ್ಗೆ ಹಬ್ಬಿಸ್ಬೇಡಿ. ನಿಮ್ಗೆ ಯಾರು ಪರಿಚಯ ಇದ್ರು ಇಲ್ಲಿ ಬೆಸ್ಟ್ ನಿಮಗೆಲ್ಲ ತಂದ ಇಲ್ಲೇ ಕರ್ಕರ್ ಹಾಕ್ತಾ ಇದ್ರೆ ಮತ್ತೊಂದು ಕೂಡ ನಾನೇ ಹೋಗಿ ಹಾಕ್ಸೋ ಯಾರು ಹಾಕ್ತಾ ಇಲ್ಲ ಅಲ್ಲಿ. ಇಲ್ಲಿ ಬೆಸ್ಟ್ ಎಲ್ಲ ನಿಮ್ಗೆಲ್ಲ ಎಷ್ಟು ಅನುಕೂಲ ಮಾಡ್ಕೊಡ್ತಾರೆ. ಕೆಲವೊಂದ್ ಕಡೆ ಎಲ್ಲ ಗೊತ್ತಾ, ಪ್ರೈವೇಟ್ ಅವ್ರು ರೊಕ್ಕ ಕೊಟ್ಟು ಅಂದ್ರೆ ಹಾಕ್ತಾ ಇಲ್ಲ, ಬೇರೆ ಕಡೆ ಕ್ಯೂ ನಮ್ಮಷ್ಟು ಅದಾರ ಅಂದ್ರೆ ಹಾಕ್ತಾ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಸದುಪಯೋಗ ಪಡಿಸ್ಕೊಡ್ರಿ, ಆರೋಗ್ಯವಂತರಾಗಿರಿ. ಫಸ್ಟ್ ಹೇಳ್ತಾ ಇದೀನಿ, ಲಸಿಕೆಯನ್ನ ಎಲ್ಲರೂ ಏನು ಸುಳ್ಳೋದಲ್ಲ, ಯಾವ ಅದು ಬರ್ತೈತಿ ಇದು ಬರ್ತೈತಿ ಅದು ಇಲ್ಲ ಇದು ಇಲ್ಲ ಎಲ್ಲ ಇದು ಮಾಡೋದು, ಆತರ ಎಲ್ಲ ಮಾಡೋದಿಲ್ಲ. ಅದು ಏನಾರ ಇತ್ತಂದ್ರೆ ಡಾಕ್ಟರ್ಸ್ ನಿಮ್ಗೆ ಸಜೆಷನ್ ಕೊಡ್ತಾರೆ, ಬೇಡ ಅಂತಾರೆ. ಹಂಗಿತ್ತಂದ್ರೆ ಡಾಕ್ಟರ್ ಸಜೆಷನ್ ಮೇಲೆ ಮಾತ್ರ ನೀವು ಅದನ್ನ ಕೇಳ್ಕೊಳ್ಳಿ, ಉಳ್ದೋದೆಲ್ಲ ಕೇಳ್ಕೊಬೇಡ. ಲಸಿಕೆಯನ್ನು ಎಲ್ಲರೂ ಹಾಕಿಸ್ಕೊಡ್ರಿ. ಅಂಗವಿಕಲ ಇರ್ಬೋದು, ಆದ್ಯತೆ ವರ್ಗ ಅಂತ ಮಾಡ್ಯಾರ. ಎದಕ್ ಮಾಡ್ಯಾರ ಸರ್ಕಾರಗಳು, ನೀವು ಪ್ರಯಾರಿಟಿ ಕೊಟ್ಟಿದ್ದಾರೆ. ಯಾಕೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಎಲ್ಲರೂ ಕೆಲಸ ಮಾಡೋರು ಗ್ರೌಂಡ್ ಲೆವೆಲ್ ಅಲ್ಲಿ ನೀವು ಸುರಕ್ಷಿತವಾಗಿರ್ಬೇಕು, ಆದ್ಯತೆ ವರ್ಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಸದುಪಯೋಗ ಪಡಿಸೋದ್ರಿಂದ ಕರ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು ಹಾಕೋರು ಸೇಫೆಸ್ಟ್ ಇರ್ತಾರ, ಸೇಫ್ 100% ಸೇಫ್ ಇರ್ತಾರ. ಲಸಿಕೆ ಹಾಕ್ತಾ ಇದೀನಿ ಈಗೆಲ್ಲ ನಮ್ಗೆ ಅದು ಒಂದೇ ನಾವು ಅನ್ಕೊಂಡಿದ್ದೇವೆ. ನಾವು ಲಸಿಕೆ ಹಾಕೊಂಡಿದ್ದೇವೆ ಅಂತ ನಮ್ಮ ಧೈರ್ಯದಿಂದ ಕೆಲಸ, ಅದೊಂದ್ರ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಈಗ ಇಲ್ಲಿಗೆ ನಾವು ಅನ್ಕೊಂಡಿದ್ದು ನಿಜವಾಗಿ ಅನ್ಕೊಂಡಿದ್ದೀನಿ, ಇಷ್ಟೊಟ್ಟಿಗೆ ಬರಬೇಕು ಅಂತ ಅನ್ಕೊಂಡಿದ್ದೆ ನಾವು. ಸೊ ಮಾಡ್ರೆ ದಯವಿಟ್ಟು ಎಲ್ಲರೂ ಲಸಿಕೆ ಹಾಕೊಡ್ರಿ, ಸದುಪಯೋಗ ಪಡಿಸ್ಕೊಡ್ರಿ. ಮತ್ತೆ ಬೇರೆಯವ್ರು ಯಾರಾದ್ರೂ ನಿಮ್ಮ ಬೀದಿ ಬರಿ ವ್ಯಾಪಾರಸ್ಥರು ಅವ್ರಿಗೆ ಕರ್ಕೊಂಡ್ ಬಂದು ಇದನ್ನ ಯಶಸ್ವಿನಿ ಅಭಿಯಾನ ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿ ಎಲ್ಲರೂ
ಅಂತವರು ಹಾಗೂ ನಮ್ಮ ಚೀಫ್ ಆಫೀಸರ್ ಅಂತ ಬಿಳಿಗಿ ಸರ್ ಹಾಗೂ ಎಲ್ಲ ಪುರಸಭೆಯ ನೌಕರ ವರ್ಗದವರೇ ಹಾಗೂ ಎಲ್ಲ ಬೀದಿ ವ್ಯಾಪಾರಸ್ಥ ಸಂಘದ ಪದಾಧಿಕಾರಿಗಳೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು, ನಿಜವಾಗ್ಲೂ ಇವತ್ತೊಂದು ಲಸಿಕಾ ಅಭಿಯಾನ ಅಂಥೇಳಿ ನಾವು ಸರ್ಕಾರದ ಆದೇಶದ ಮೇರೆಗೆ ಮತ್ತು ಇಲ್ಲಿ ನಮ್ಮ ಭಾಗದ ಶಾಸಕರ ಒಂದು ಒತ್ತಾಯದ ಮೇರೆಗೆ ನಾವು ಎಲ್ಲ ಇಲ್ಲಿ ಏನು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ನಾವು ಗೊತ್ತೇ ಮಾಡಿದ್ದೇವೆ, ಅವ್ರಿಗೆ ಒಂದು ಲಸಿಕಾ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಅಂಥೇಳಿ ನಾವು ಒಂದೆಲ್ಲ ಸರ್ಕಾರದ ಆದೇಶದ ಮೇಲೆ ಹಮ್ಮಿಕೊಂಡಿದ್ದೇವೆ. ನಿಜವಾಗಿ ಇದು ಒಂದು ಲಸಿಕೆ ಎಲ್ಲರಿಗೂ ಇದು ಬೇಕಾಗಿತ್ತು. ಯಾಕಂದರೆ ನಾವು ಮೊದಲಿಗೆ ನಾವು ಸ್ಟಾರ್ಟಿಂಗ್ ಇದು ಒಂದು ಲಸಿಕಾ ಅಭಿಯಾನ ಶುರುವಾದಾಗ ನಾವು ಆರೋಗ್ಯ ಇಲಾಖೆ, ಪುರಸಭೆ ಇಲಾಖೆ ಹಾಗೂ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಾಕಂದರೆ ನಾವು ಫ್ರಂಟ್ ಲೈನ್ ಆಗಿ ಕೆಲಸ ಮಾಡುವಂಥವ್ರಿಗೆ ಸರ್ಕಾರ ಪ್ರಥಮ ಆದ್ಯತೆ ಕೊಟ್ಟು ಎಲ್ಲರಿಗೂ ಒಂದು ಲಸಿಕಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಈಗ ನಮ್ಮ PSI ಸರ್ ಆಗಲೇ ನಿಜವಾಗ್ಲೂ ಚೆನ್ನಾಗಿ ಮಾತಾಡಿದ್ರು. ಅವರ ಅನುಭವಗಳನ್ನು ನಿಜವಾಗ್ಲೂ ಒಬ್ಬ ವೈದ್ಯರಿಗಿಂತ ಮಿಗಿಲಾಗಿ ಅವರು ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರು. ಇವನ್ ಒಂದು ಲಸಿಕೆ ತಗೊಳ್ಳೋದ್ರಿಂದ ಏನೇನು ಉಪಯೋಗ ಐತಿ, ಯಾಕಂದ್ರೆ ಅವರು ಸ್ವತಃ ಅದನ್ನು ಅನುಭವಿಸಿದಾರೆ. ಅವರು ನಿಜವಾಗ್ಲೂ ಅವ್ರು ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನನಗೆ ಕೊರೋನಾ ಬರ್ತಿತ್ತೋ ಏನೋ ಅನ್ನೋಂಥ ಭಾವನೆ ಇತ್ತು ಅವ್ರಿಗೆ. ಯಾಕೆ ಈಗ ಅಷ್ಟು ಧೈರ್ಯದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲೋ ಒಂದು ಮನಸ್ಸಿನಲ್ಲಿದೆ, ನಾನು 2 ಲಸಿಕೆಯನ್ನು ತೊಗೊಂಡಿದ್ದೀನಿ, ಮೊದಲನೇ ಡೋಸು ಮತ್ತು 2ನೇ ಡೋಸನ್ನು ನಾನು ತೊಗೊಂಡಿದ್ದೀನಿ. ಅವ್ರಿಗೆ ನನಗೇನೋ ಕೊರೋನಾ ಬರೋದಿಲ್ಲ, ಇದರಿಂದ ನಾನು ಸುರಕ್ಷಿತವಾದ ಇರ್ತೀನಿ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರಿಗೆ ಮನಸ್ಥೈರ್ಯ ಒಂದು ಹೆಚ್ಚಾಗಿದೆ. ಲಸಿಕೆಗಿಂತ ನಮ್ಗೆ ಹೆಚ್ಚಿಗೆ ಅದನ್ನು ಬೇಕಾಗೈತಿ. ಇವಾಗ ನಮ್ಮ ಆತ್ಮ ಮನೋಬಲ ಅನ್ನೋದು ಹೆಚ್ಚಿಗೆ ಆಗಬೇಕು. ಅದು ಹೆಚ್ಚಿಗೆ ಆಗ್ಬೇಕಂದಾಗ ಏನು ಬರುತ್ತೆ ಮನಸ್ಸಿನೊಳಗೆ ಏನೋ ಒಂದು ನಮ್ಮದು ಮನುಷ್ಯನೊಂದು ಏನು ಗುಣ ಆಯ್ತಂದ್ರೆ ನಾನು ಲಸಿಕೆ ತೊಗೊಂಡೇನಪ್ಪ, ಎಲ್ಲ ವೈದ್ಯರು ಹೇಳಿದ್ರು, ಇವತ್ತು ನಮ್ಮ PSI ಸರ್ ಹೇಳಿದ್ರು, ಬಿಳಿಗಿಯವ್ರು ಹೇಳಿದ್ರು, ನಮಗೆ ಆ ರೋಗ ಬರೋದಿಲ್ಲ ಅನ್ನೋಂಥ ಮನಸ್ಥೈರ್ಯ ನಮ್ಮ ಮನಸ್ಸಿನಿದ್ದಾಗ ಎಷ್ಟೋ ನಾವು ಒಂದು 80% ಆ ರೋಗದಿಂದ ನಾವು ದೂರ ಇರ್ತೇವೆ. ಅದಕ್ಕೆ ಸ್ವಂತ ಉದಾಹರಣೆ ಅಂತಂದ್ರೆ ನಮ್ಮ PSI ಸರ್ ಅವರು 2 ಲಸಿಕೆಯನ್ನು ಫೋನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಹಗಲು ರಾತ್ರಿ ಎಲ್ಲರೂ ಎಷ್ಟು ಮಂದಿ ಪಾಸಿಟಿವ್ ಇರ್ತಾರೋ, ಎಷ್ಟು ಮಂದಿ ನೆಗೆಟಿವ್ ಇರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಅನುಭವಕ್ಕೆ ಬಾರದೆ ಎಷ್ಟೋ ಮಂದಿ ಅಲ್ಲಿ ಪಬ್ಲಿಕ್ನ ಕೆಲಸ ಮಾಡ್ತಿದ್ದಾರೆ. ಆದರೂ ಅವರು ಈಗ ಆರೋಗ್ಯವಾಗಿದ್ದಾರೆ, ಅವ್ರಿಗೆ ಯಾವುದೇ ಲಕ್ಷಣಗಿಲ್ಲ, ಯಾವುದೇ ಅದ್ರ ರೀತಿ ತೊಂದರೆ ಇಲ್ಲ. ಅಂದ್ರೆ ಅವರು 2 ಲಸಿಕೆಯನ್ನು ಪಡೆದಂತಹಕ್ಕೆ ಅವರೊಂದು ಉದಾಹರಣೆ. ಇನ್ನೊಂದು ತಾಜಾ ಉದಾಹರಣೆ ಅಂದರೆ ನಾನು ಸಾಕಷ್ಟು ನಮ್ಮ ಹಾಸ್ಪಿಟಲಲ್ಲಿ ಕೊರೋನಾ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿದ್ದೇವೆ. ದಿವಸ ನಾನು ಬೆಳಗ್ಗೆ ಒಂದು ರೌಂಡ್ಸ್ ಮಾಡ್ತೀನಿ, ಸಾಯಂಕಾಲ ಒಂದು ರೌಂಡ್ಸ್ ಮಾಡ್ತೀನಿ. ಎಲ್ಲ ನನ್ನ ವೈಯಕ್ತಿಕವಾಗಿ ನನ್ನ ಕಿಟ್ಟನ್ನು ಹಾಕ್ಕೊಂಡಿರ್ತೀನಿ. ಆದರೂ ನಾನು ಒಂದು ರೋಗಿಗಳ ಜೊತೆ ನೇರವಾಗಿ ಮಾತಾಡ್ತೀನಿ, ಅವ್ರಿಗೆ ಗುಳಿಗೆ ಔಷಧ ಕೊಡ್ತೀನಿ, ಇಂಜೆಕ್ಷನ್ ಮಾಡೋಕ್ಕೆ. ಆದರೂ ನಾನಿಲ್ಲಿ ಸುರಕ್ಷಿತವಾಗಿ ನಿಮ್ಮ ಮುಂದೆ ನಿಂತು ಮಾತಾಡ್ತೀನಿ ಅಂದ್ರೆ ನಾನು ಕೂಡ 2 ಲಸಿಕೆಗಳನ್ನು ಪಡೆದಿದ್ದೇನೆ ಮೊದಲಾಗಿ. ಹಾಗಾಗಿ ನಾವು ಎಷ್ಟೋ ಒಂದು ನಾವು 80-90% ಆ ಲಸಿಕೆ ಪಡೆಯೋದ್ರಿಂದ ನಾವು ಆರಾಮಾಗಿರ್ತೀವಿ ಅಂತ ನಾವು ಹೇಳ್ಬೋದು. ಮತ್ತು ನಾನು ಆಗಲೇ ಅಶೋಕ್ ಸರ್ ಹೇಳ್ದಂಗೆ ನಾವೆಲ್ಲ ಮಧ್ಯಕ್ಕೆ ಅಂಗನವಾಡಿಗೆಲ್ಲ ಹೋಗಿ ಬರ್ರಿಪ್ಪ ಲಸಿಕೆ ಹಾಕ್ತಾರೆ, ಬರ್ರಿಪ್ಪ ಲಸಿಕೆ ಹಾಕ್ತೀವಿ ಅಂತ ಎಲ್ಲರಿಗೂ ಕರ್ವಿ. ಅವ್ರು ಹೇಳ್ದಂಗೆ ಎಷ್ಟೋ ನಾವು ಒಂದು ವೈರ್ ಹೊಡೆದ್ರೆ 10 ಮಂದಿಗೆ ಹಾಕ್ಬೇಕು, ಅದು 4 ತಾಸು ಖರ್ಚು ಮಾಡಬೇಕು. ಆದರೂ ನಾವು ಅದನ್ನು ಎಷ್ಟೋ ಒಂದು 2-3 ಮಂದಿಗೆ ಹಾಕಿ ಅವಾಗ ಲಸಿಕೆಯನ್ನು ಚಲೋ ಅಂತ ನಮ್ಗೆ ಅವಾಗ ಬೇಜಾರು ಅನಿಸುತ್ತೆ. ಏನಪ್ಪ ಇಷ್ಟೊಂದು ನಾವು ಇದಂಥ ಏನು ಮಹತ್ವವಾದಂಥ ಲಸಿಕೆಯನ್ನು ನಾವು ಕೇಳ್ತಾ ಇದ್ದೇವೆ ಅಂತ. ಇವಾಗ ಹೆಂಗಾಗಿದೆ ಅಂದರೆ ಅಶೋಕ್ ಸರ್ ಹತ್ರ ಹೋಗ್ತಾರೆ, ಇಲ್ಲಿ MLA ಸರ್ ಹತ್ರ ಹೋಗ್ತಾರೆ, ಆಮೇಲೆ ಇಲ್ಲಿ ಸರ್ ಹತ್ರ ಹೋಗ್ತಾರೆ, ನಮ್ಗೆ ಲಸಿಕೆ ಹಾಕಿದ್ವಿ, ನಮ್ಗೆ ಲಸಿಕೆ ಹಾಕಿರೋದು ಅಲ್ಲಿ ಅವ್ರಿಗೆ ಒತ್ತಡ ಮಾಡ್ತಾರೆ. ಅವರೇ ಮೊದಲು ಎಲ್ಲರಿಗೂ ಹಾಕ್ತಿರೋ ಅಂದ್ರೆ ಅವ್ರ ಮಾತನ್ನು ಯಾರು ಕೇಳಿಲ್ಲ ಅವತ್ತು. ಈಗ ಯಾಕಂದ್ರೆ ಈಗ ಎಲ್ಲ ಕಡೆ ನಮ್ಗೆ ಇದು ಮರಣದ ಒಂದು ಅಂಕಿ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಎಲ್ಲೋ ಒಂದು ಭಯ ಶುರುವಾಗಿದೆ. ಎಲ್ಲಿ ನಮ್ಗೆ ಲಸಿಕೆ ಹಾಕ್ಸೋದ್ರೆ ನಮಗೂ ಬರುತ್ತೆ ನಾವು. ಅದಕ್ಕೆ ಆ ಥರ ಏನು ಭಯ ಬೇಡ. ನಿಜವಾಗಿಯೂ ನೀವು ಇಲ್ಲ ಇದಕ್ಕೆ ಮೊದಲನೇ ಮತ್ತು ಡೋಸು 2ನೇ ಡೋಸನ್ನು ಹಾಕ್ತಂದ್ರೆ ನೀವು ಖಂಡಿತ ನೀವು 80-90% ಸುರಕ್ಷಿತವಾಗಿರ್ತೀರಿ. ಇವನ್ ನಿಮಗೆ ಕೊರೋನಾ ಬಂದರೂ ಕೂಡ ಯಾವುದೇ ಸಾವು ನೋವು ನಷ್ಟ ಆಗೋದಿಲ್ಲ. ಕೊರೋನಾ ಬಂದರೂ ಕೂಡ ನೀವು ICU ಲೆವೆಲ್ಗೆ ಬೆಡ್ ಲೆವೆಲ್ಗೆ ಹೋಗುವಂಥ ಪರಿಸ್ಥಿತಿ ನಿಮಗೆ ಬರೋದಿಲ್ಲ. ಅದು ಪ್ರಥಮ ಹಂತದಲ್ಲೇ ನಿಮಗೆ ಅದು ನೀವು ಸ್ಟಾರ್ಟಿಂಗ್ ನೀವು ಬೇಸಿಕ್ ಮೆಡಿಸಿನ್ ತೊಗೊಂಡ್ರೆ ನಿಮಗೆ ಗುಣ ಆಗುವಂಥ ಇದು ಇರುತ್ತೆ. ಆದರೆ ಸರ್ಕಾರನೂ ಇದಕ್ಕೆ ನಿಮ್ಮೆಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ನೀವು ಸಾಕಷ್ಟು ನಿಮ್ಮ ಕಡೆ ಜನಸಾಮಾನ್ಯರು ಬರ್ತಿರ್ತಾರೆ. ಸೊ ಅದಕ್ಕೆ ನಿಮ್ಮನ್ನೂ ಪರಿಗಣನೆ ಮಾಡಿಕೊಂಡು ನೀವು ಕೂಡ ಫ್ರಂಟ್ ಲೈನ್ನಲ್ಲಿ ಬರುವಂಥ ಒಂದು ಕೆಟಗರಿ ಅಂತ ನಿಮ್ಮನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಸರ್ಕಾರದ ಮಟ್ಟದಲ್ಲಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಇದರ ಸದುಪಯೋಗನ ನೀವೆಲ್ಲ ಮಾಡ್ಕೋಬೇಕು. ಸಮಾಧಾನವಾಗಿ ಮತ್ತು ಯಾವುದೇ ಗದ್ದಲಗಳಿಗೆ ಅವಕಾಶ ಮಾಡಿಕೊಡದೆ ನೀವು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಒಂದು ಸಮಾಧಾನದಲ್ಲಿ ಲಸಿಕೆಯನ್ನು ತೋರಿಸೋಕ್ಕೆ ನಿಮ್ಮನ್ನೆಲ್ಲ ಪ್ರಯತ್ನ ಮಾಡ್ತೀವಿ. ಮೊದಲನೇ ಒಂದು ಲೈನಲ್ಲಿ ಬರೋದ್ರಿಂದ ನಾವು ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡಿ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಲಸಿಕೆಯನ್ನು ನಾವು ಹಾಕ್ತಾ ಇದ್ದೇವೆ. ಅವರು ನಮ್ಮ ಆಸ್ಪತ್ರೆಯಲ್ಲಿ ಕೂಡ ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಅದು ಕೆಲವು ಬರುತ್ತೆ. ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನಿಮ್ಮ ಒಂದು ಐಡೆಂಟಿ ಕಾರ್ಡ್ ಅಂತ ಇರುತ್ತೆ, ವಾರ್ತಾ ಮತ್ತು ಇದರ ಇಲಾಖೆಯಿಂದ ನಿಮ್ಮ ಒಂದು ಇದು ಇರುತ್ತೆ. ಆ ಒಂದು ಗುರುತಿನ ಚೀಟಿಯನ್ನು ತೋರಿಸಿ ನೀವು ಕೂಡ ಅದರ ಲಸಿಕೆಯನ್ನು ಪಡೆಯಬೇಕು.
ಸಾಹೇಬ್ರೆ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಂತ ರಮೇಶ್ ಸರ್, ಆರೋಗ್ಯ ವಿಭಾಗದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೇ, ಪುರಸಭೆ ಸಿಬ್ಬಂದಿಗಳೇ ಹಾಗೂ ನಮ್ಮ ಅಶೋಕ್ ಹೊನ್ನಾಳ್ ಸಾಹೇಬರೇ ಮತ್ತು ಬೀದಿ ವ್ಯಾಪಾರಸ್ಥರೇ, ಪತ್ರಕರ್ತರೆ, ಇವತ್ತು ಈ ಲಸಿಕೆ ಅಭಿಯಾನ, ನಮಗೆ ಲಸಿಕೆ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಈಗ PSS ಅವ್ರು ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗೈತೆ. ಅವರು ಮೊದಲನೇ ಅಲೆಯೊಳಗೆ ಕೋವಿಡ್ ಇದ್ರದ್ದು ಅನುಭವ ಆಗಿ ಅದು ಈಗ 2ನೇ ಸರ್ತಿ ಅವ್ರು ಲಸಿಕೆ ತಗೊಂಡ ನಂತರ ಯಾವುದೇ ಪರಿಣಾಮ ಬೀರಿಲ್ಲ ಅನ್ನೋದ್ರ ಬಗ್ಗೆ ನಾವು ಅವರು ವೈಯಕ್ತಿಕವಾಗಿ ಮಾತಾಡುವಾಗ ಹೇಳಿದ್ರು. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅವರ ಏನು ಒಪಿನಿಯನ್ ಏನು ಹಂಚ್ಕೊಂತಾರಲ್ಲ, ಅದರೊಳಗೆ ಪೂರ್ಣ ಪ್ರಮಾಣದ ಈ ಲಸಿಕೆ ಎಷ್ಟು ಉಪಯೋಗ ನಮಗೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರ್ತೈತಿ. ಯಾಕಂದ್ರೆ ಇದು ಈ ಸಂಶೋಧನೆಗಳ ಪ್ರಕಾರ ಈ ಲಸಿಕೆಗಳನ್ನು ಹಾಕಿಸ್ಕೊಂಡವರು, ಫಸ್ಟ್ ಡೋಸ್ ಹಾಕಿಸ್ಕೊಂಡವರು, ಆಮೇಲೆ ಸೆಕೆಂಡ್ ಡೋಸ್ ಹಾಕಿಸ್ಕೊಂಡವ್ರನ್ನ ಎಲ್ಲರನ್ನೂ ಪರಿಶೀಲನೆ ಮಾಡಿ ಇದುವರೆಗೂ ಯಾವುದೇ ಒಂದು ಸಾವಾಗಿಲ್ಲ. ಅಲ್ಲದೆ ಈ ಗಂಭೀರ ತರದಂತಹ ಯಾವುದೇ ಪರಿಣಾಮಗಳು ಈ ಲಸಿಕೆ ಹಾಕಿಸ್ಕೊಂಡವ್ರ ಮೇಲೆ ಆಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೀದಿ ವ್ಯಾಪಾರಸ್ಥರೆಲ್ಲ ಮುಂಚೂಣಿಯಲ್ಲಿರೋರು. ನೀವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇರೋರು, ನಿಮಗೆ ಯಾರು ಏನು ಅಂತ ಗೊತ್ತಾಗಲ್ಲ. ಸೊ ನೀವು ನಿಮಗೆ ಕಡ್ಡಾಯವಾಗಿ ಹಾಕಲೇಬೇಕು. ಇದು ಸರ್ಕಾರದ ಆದೇಶ ಕೂಡ. ಅಲ್ಲೇ ಮಾನ್ಯ ಶಾಸಕರು ಒಮ್ಮೆ ಮಾತಾಡುವಾಗ, ಇಲ್ಲ ಈ ಏನು ಗ್ರೌಂಡ್ ಲೆವೆಲ್ನಾಗ ವರ್ಕ್ ಮಾಡ್ತಾ ಇದ್ರಲ್ಲ, APMC ಒಳಗೆ ಕೆಲಸ ಮಾಡೋರು ಇರ್ಬೋದು, ಅಥವಾ ಈಗ ಬೀದಿ ವ್ಯಾಪಾರಸ್ಥರು ಇರ್ಬೋದು, ಅಥವಾ ಅಂಗವಿಕಲರು ಇರ್ಬೋದು, ಯಾರು ಇರ್ತಾರ ಎಲ್ಲರಿಗೂ ಲಸಿಕೆ ಹಾಕಬೇಕು ಅಂತ ಅವ್ರು ಇದು ಮಾಡಿದ್ರ ಪ್ರಯುಕ್ತ ಇವತ್ತು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿವಿ. ಇದರದ್ದು ಎಲ್ಲರೂ ಪ್ರಯೋಜನ ಪಡ್ಕೋಬೇಕು. ಯಾಕಂದ್ರೆ ಇದೊಂದು ಒಳ್ಳೆಯ ಅವಕಾಶ. ನೀವು ಬೇರೆ ಈಗ TV ಮಾಧ್ಯಮದೊಳಗೆಲ್ಲ ನೋಡ್ತಾ ಇದ್ದೀರಿ, ಕಿಲೋಮೀಟರ್ 2 ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುತ್ತೆ, ವ್ಯಾಕ್ಸಿನ್ ಬೇಕು ಅಂತೇಳಿ. ತಿಂಗಳಾನ್ಗಟ್ಲೆ ಅಡ್ಡಾಡ್ತಿದಾರ, ನಮ್ಗೆ ವ್ಯಾಕ್ಸಿನ್ ಸಿಕ್ತಿಲ್ಲ ಅಂತ. ಲೈವ್ ಆಗಿ ನಿಮ್ಗೆ ಹೇಳ್ತಾ ಇದಾರೆ, ನಮ್ಗೆ ವ್ಯಾಕ್ಸಿನ್ ಇವತ್ತು ಬಾ ಅಂತಾರ, ನಾಳೆ ಮಾತಾರ. ಅಂಥದ್ರೊಳಗೆ ಈಗ ಆರೋಗ್ಯ ಇಲಾಖೆಯವರು ತಾವಿದ್ದಲ್ಲಿಗೆ ಬಂದು ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಇದರ ಉಪಯೋಗನ ನೀವು ಪಡ್ಕೋಬೇಕು ಅಂತ ಹೇಳ್ತಾ, ಕೆಲವಿಷ್ಟು ಮಂದಿ ನಮ್ಮ ದೇಶದಾಗ ಏನಾಗೈತಪ್ಪ ಅಂದ್ರೆ ಬರೀ ಸುಳ್ಳು ಹೆಚ್ಚು ಪ್ರಚಾರ ಆಗ್ತದೆ. ಈ ಮೊದ್ಲ ಡಾಕ್ಟರ್ಗೆ ಯಾಕೆ ಮತ್ತು ಪೊಲೀಸರಿಗೆ ಮತ್ತು ಪುರಸಭೆ ಸಿಬ್ಬಂದಿಗೆ ಯಾಕೆ ಲಸಿಕೆ ಹಾಕಿದ್ರಪ್ಪ ಅಂತಂದ್ರೆ, ಅವರೆಲ್ಲ ಕೆಲಸ ಮಾಡಕ್ ಹೋದ್ಸಲ ಬಹಳ ಜನ ಆ ಕೋವಿಡ್ಗೆ ಬಲಿಯಾದ. ಆ ಲಸಿಕೆ ಹಾಕಿರೋದ್ರಿಂದ ಈ ಸಲ ಕೋವಿಡ್ ಎಂತ ಮಹಾಮಾರಿಯಾಗಿ ಎಲ್ಲರನ್ನು ಕಾಡಿದ್ರು ಈ ಆರೋಗ್ಯ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಪುರಸಭೆ ಇಲಾಖೆಯವರಿಗೆ ಏನೂ ಆಗ್ಲಿ. ಯಾಕಂದ್ರೆ ಅವರು ಈ ಬರೋಕಿಂತ ಮೊದಲು 2 ಡೋಸ್ ಲಸಿಕೆ ತಗೊಂಡ್ಬಿಟ್ಟಿದ್ರು. ಹಂಗಂದ ಹಿಂದಕ್ಕೆ ನಾವು ಪ್ರತಿಯೊಂದು ಅಂಗನವಾಡಿ ಒಳಗನು ಬರ್ರಿ ಲಸಿಕೆ ಹಾಕ್ಸ್ಕೋರ್ ಅಂತ ಮನೆ ಅಡ್ಡಾಡಿದ್ವಿ. ನಾವು ಬರಕತ್ತ ಇರುತ್ತಿಲ್ಲ, ನಾವು ಹೋಗಿ ಕರ್ಕೊಂಬಂದ್ ಹಾಕ್ಸಿದ್ವಿ. ಈಗ ಎಲ್ಲರೂ ನಮ್ಗ್ ಲಸಿಕೆ ಹಾಕ್ಸ್ರಿ, ನಿಮಗ್ ಲಸಿಕೆ ಹಾಕಿ. ಅವತ್ತಿನೊಳಗೆ ಏನಪ್ಪ ಅಂದ್ರೆ 1 ಡೋಸ್ ಹೊಡೆದ್ರಪ್ಪ ಅಂದ್ರೆ ಅದನ್ನ 10-20 ಮಂದಿಗೆ ಹಾಕಬೇಕಂತಿರ್ತೈತಿ. 4 ಮಂದಿಗೆ ಹಾಕಿರೋದು 4 ತಾಸಿನೊಳಗೆ ಅದನ್ನ ವೇಸ್ಟ್ ಅದ. ಹಿಂಗಾಗಿ ಎಷ್ಟೋ ಚೆಲ್ಲಿದ್ರ ಆ ಟೈಮ್ನೊಳಗೆ ಈ ಆರೋಗ್ಯ ಇಲಾಖೆಯವರು. ಅದಕ್ಕೆ ಅದು ವೇಸ್ಟ್ ಆಗ್ಬಾರ್ದು. ಪ್ರತಿಯೊಬ್ಬರಿಗೂ ನಾವು ಲಸಿಕೆ ತಗೊಳ್ಳೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಅದಕ್ಕೆ ದಯವಿಟ್ಟು ತಾವು ತಗೊಳ್ಬೇಕು ಅಂತ ತಮ್ಮ ಬೀದಿ ವ್ಯಾಪಾರಸ್ಥರು, ತಮ್ಮ ಆಜು ಬಾಜು ಯಾರ್ಯಾರಿದಾರೆ, ಯಾರು ಇದರಿಂದ ವಂಚಿತರಾಗಬಾರ್ದು. ಅವ್ರು ತಗೊಂಡ್ರಪ್ಪ ಅಂದ್ರೆ ಕೊರೋನಾ ಬರಂಗಿಲ್ಲ ಅಂತಲ್ಲ, ಬಂದ್ರು ಅವ್ರ ಜೀವಕ್ಕೆ ಅಪಾಯ ಇರುವುದಿಲ್ಲ. ಅದಕ್ಕೆ ದಯವಿಟ್ಟು ಇದ್ರ ಲಾಭ ತಗೊಂಡು ಎಲ್ಲರಿಗೂ ಲಸಿಕೆ ಹಾಕ್ಸೋದ್ರ ಬಗ್ಗೆ ತಿಳುವಳಿಕೆ ಹೇಳ್ಬೇಕಂತ ಕೇಳ್ಕೊಂಡು ಇಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬೀದಿ ಬದಿ ವ್ಯಾಪಾರಿಗಳ ಪರಿವಾರ ಲಸಿಕೆ ಪಡೆದರು. ಬೀದಿ ಬದಿ ವ್ಯಾಪಾರಿಗಳು ಪ್ರತಿದಿನ ದುಡಿಯುತ್ತಾರೆ. ಅವರು ಮೊದಲು ಲಸಿಕೆ ಪಡೆಯಬೇಕಿತ್ತು. ಈಗ ಸಾಮೂಹಿಕ ಲಸಿಕೆ ನೀಡಿರುವುದು ಸಂತಸ ಎಂದು ಸಂಘದ ಅಧ್ಯಕ್ಷ ಭಾಷಾ ಸಾಬ್ ಕರ್ನಾಚೆ ಹೇಳಿದರು. ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ಮೂಢನಂಬಿಕೆಯೋ ಅಥವಾ ಭಯನೋ ಗೊತ್ತಾಗ್ತಾ ಇಲ್ಲ. ಲಸಿಕೆ ಹಾಕ್ಸೋರು ಅಂದ್ಕೊಳ್ಳೇನ ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ಕೈಲಿದ್ದ ಮತ್ತು ನಮ್ಮ ಚೀಫ್ ಆಫೀಸರ್ ಮತ್ತು PSI ಸಾಹೇಬ್ರಲ್ಲಿದ್ದ ಏನೋ ಅವರು ತಿಳುವಳಿಕೆ ಹೇಳಿದ್ದಾರೆ, ಅದನ್ನ ಹಾಕ್ಸೋಂದ್ರೆ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ. ಯಾಕಪ್ಪ ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಆಗಿ ನಾವು ಇರ್ತೀವಿ. ಪ್ರತಿಯೊಬ್ಬರು ಯಾರ್ಯಾರು ಬರ್ತಾರೋ ನಮ್ಮ ಹತ್ರ ಅದು ನಮಗೆ ಗೊತ್ತಿರಲ್ಲ. ಈ ಲಸಿಕೆಯನ್ನು ಹಾಕ್ಸೋಂದಪ್ಪ ಅಂದ್ರೆ ಖಂಡಿತವಾಗಿಯೂ ನಾವು ನಮ್ಮ ಜನಕ್ಕೆ ಬೀದಿ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆ ಆಗಲ್ಲ. ನಮ್ಮನ್ನು ನಂಬ್ಕೊಂಡಂತ ಹೆಂಡರು ಮಕ್ಕಳು ಇರ್ತಾರೆ, ಅವ್ರಿಗೂ ಏನು ತೊಂದರೆ ಆಗಲ್ಲ. ಅದಕ್ಕೋಸ್ಕರ ದಯಮಾಡಿ ತಮ್ಮಲ್ಲಿ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ ನೀವು ಯಾರ ಲಸಿಕೆಯನ್ನು ಹಾಕ್ಸ್ಕೊಂತೀರಿ ಮತ್ತು ಪಕ್ಕದ ನಿಮ್ಮ ಬೀದಿ ವ್ಯಾಪಾರಿಗಳಿಗೆ ಮತ್ತು ಇನ್ನೊಬ್ಬರಿಗೆ ಇದರಿಂದ ಏನೂ ತೊಂದರೆ ಇಲ್ಲ ಅನ್ನೋದು ಬಗ್ಗೆ ನೀವು ಹೋಗಿ ತಿಳುವಳಿಕೆ ಹೇಳ್ಬೇಕು. ಯಾಕಂದ್ರೆ ಏನಾರ ಹಾಕ್ಸಂದ್ರೆ ನಾನು ಸತ್ತ ಹೋಗಿ ನನ್ನ ಲೆಕ್ಕಕ್ಕೆ ಮಾತಾಡ್ತಾರೆ ಇವತ್ತಿನ ಮಟ್ಟಿಗೆ, ನಾನು ಕೇಳಿದ ಮಟ್ಟಿಗೆ. ಅದಕ್ಕೋಸ್ಕರ ಈಗ ಈ ಭಯವನ್ನು ಬಿಟ್ಟು ಎಲ್ಲರೂ ಈ ಲಸಿಕೆಯನ್ನು ಹಾಕ್ಸ್ಕೋಬೇಕು. ಇನ್ನೊಬ್ಬರಿಗೆ ಮತ್ತೆ ನೀವು ಹಾಕ್ಸ್ಕೊಂಡವರು ಇನ್ನೊಂದು 4 ಜನಕ್ಕೆ ತಿಳಿಸ್ಬೇಕು. ಪ್ರತಿಯೊಬ್ಬರು ಈ ಲಸಿಕೆಯನ್ನು ಹಾಕಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. PSI ಗುರುಶಾಂತ್ ದಾಶಾಳ್, ಡಾಕ್ಟರ್ ರಮೇಶ್, ಮುಖ್ಯಾಧಿಕಾರಿ ಮಾಂತೇಶ್ ಬೀಳಗಿ, ಬೀದಿ ಬದಿ ಸಂಘದ ಅಧ್ಯಕ್ಷರಾದ ಭಾಷಾ ಸಾಬ್ ಕರ್ನಾಚೆ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಿದರು. ಭಾಷಾ ಸಾಬ್ ಕರ್ನಾಚೆ, ರಾಜು ಮಾಂಡ್ರೆ, ಹುಲ್ಲಪ್ಪ ತಳವಾರ್, ಮಂಜುಳಾ ಪವಾರ್, ಗಜೇಂದ್ರಗಡದ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಗಜೇಂದ್ರಗಡದಲ್ಲಿ RM ರಾಯಬಾಗಿ ಕುಟುಂಬ ಬಡವರಿಗೆ ದಿನಬಳಕೆ ವಸ್ತುಗಳನ್ನು ವಿತರಿಸಿದ್ದಾರೆ. ಗಜೇಂದ್ರಗಡದಲ್ಲಿ MR ರಾಯಬಾಗಿ ಕುಟುಂಬ ಬಡವರಿಗೆ ದಿನಬಳಕೆ ವಸ್ತುಗಳನ್ನು ವಿತರಿಸಿದ್ದಾರೆ. ಕೊರೋನಾದಿಂದ ಬಡವರ ಬದುಕು ದುಸ್ತರವಾಗಿದೆ. ದಿನಸಿ ವಸ್ತುಗಳನ್ನು ನೀಡಿದರೆ ಅವರಿಗೆ ಸಹಾಯವಾಗುತ್ತದೆ. ಲಾಕ್ಡೌನ್ನಲ್ಲಿ ಜನರು ಪರದಾಡುತ್ತಿದ್ದಾರೆ ಎಂದು MR ರಾಯಬಾಗಿ ಕುಟುಂಬ ಹೇಳಿದೆ. ಸಮಾಜಮುಖಿ ಕಾರ್ಯ ಸುದ್ದಿಗಾಗಿ ಮಾಡುತ್ತಿಲ್ಲ ಎಂದದ್ದು ವಿಶೇಷವಾಗಿತ್ತು. SSLC ವಿದ್ಯಾರ್ಥಿಗಳ ಪರೀಕ್ಷಾ ಗೊಂದಲಕ್ಕೆ ತೆರೆ ಬಿದ್ದಿದೆ. ಹಲವು ಗೊಂದಲಗಳ ನಡುವೆ SSLC ಮತ್ತು PU ಪರೀಕ್ಷೆ ನಡೆಸುವ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರ ಕೈಗೊಂಡಿದೆ. ಶುಕ್ರವಾರ ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, PU ಪರೀಕ್ಷೆ ರದ್ದು, SSLC ಪರೀಕ್ಷೆ ನಡೆಸುತ್ತೇವೆ ಎಂದರು. PU ಪರೀಕ್ಷೆ ನಡೆಯುವುದಿಲ್ಲ ಎನ್ನುತ್ತಲೇ ಮಾತು ಆರಂಭಿಸಿದ ಸುರೇಶ್ ಕುಮಾರ್, ತಜ್ಞರ ಮತ್ತು ಮಾಜಿ ಶಿಕ್ಷಣ ಸಚಿವರ ಸಲಹೆ ಪಡೆಯಲಾಗಿದೆ ಎಂದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರೀಕ್ಷೆ ವೇಳೆ ಕೊರೋನಾ ನಿಯಂತ್ರಣವಾಗದಿದ್ದರೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಕೊರೋನಾ ಇದ್ದರೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದು. ಪರೀಕ್ಷಾ ಕೊಠಡಿಗೆ ಬರುವ ಶಿಕ್ಷಕರಿಗೆ ಕೊರೋನಾ ಲಸಿಕೆ ಕಡ್ಡಾಯವೆಂದರು. ವಲಸೆ ಬಂದ ವಿದ್ಯಾರ್ಥಿಗಳಿಗೆ ಸಮೀಪದ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ. ಮನೆ ಹತ್ತಿರವಿರುವ ಶಾಲೆಯಲ್ಲಿ ಎಕ್ಸಾಮ್ ಬರೆಯಲು ಅವಕಾಶ ಇದೆ ಎಂದರು. ಪರೀಕ್ಷೆ ಮುಂಚಿತವಾಗಿ 20 ದಿನ ಮುಂಚೆಯೇ ದಿನಾಂಕ ನಿಗದಿಪಡಿಸಲಾಗುವುದು. SSLCಯಲ್ಲಿ ಯಾರನ್ನೂ ಫೇಲ್ ಮಾಡಲಾಗುವುದಿಲ್ಲ. ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರ ರಿಸಲ್ಟ್ ಬರಲಿದೆ ಎಂದರು. ಒಟ್ಟು 6,000 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. A+ ಅಂತ ಮಾಡ್ತೀವಿ, A ಅಂತ ಮಾಡ್ತೀವಿ, ಆ ರೀತಿ ಅವ್ರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. SSLC ಅವರು ಎಷ್ಟು ಮಾರ್ಕ್ಸ್ ಬಂದರೆ A+ ಅಂತ, ಎಷ್ಟು ಮಾರ್ಕ್ಸ್ ಬಂದರೆ A, ಅದು ದಟ್ ಡೀಟೇಲ್ ಗೈಡ್ಲೈನ್ಸ್ will be issued by the SSLC board. So SSLC ನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಯಾರಾದರೂ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆನಲ್ಲಿ ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ.
ದಿನಾಂಕವನ್ನು ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನು ಪ್ರಕಟಿಸ್ತೀವಿ. ಸೊ ಯಾರಾದರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೇಲಿ ಏನಾದರೂ ಕೋವಿಡ್ ದುರಂತ ಆಗಿದ್ರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವರು ಕೊಡ್ತೀವಿ. ಅವ್ರನ್ನ ಫ್ರೆಷರ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಹೋಸನ್ನು ಹೀಗೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಮತ್ತೆ SSLC ಸೆಂಟರ್ಸ್ನ ನಾವು ಕಳೆದ ವರ್ಷ 3000 ಸೆಂಟರ್ಸ್ ಮಾಡಿದ್ವು ಇಡೀ ರಾಜ್ಯದಲ್ಲಿ. ಈ ವರ್ಷ 6000ಕ್ಕೂ ಹೆಚ್ಚು ಸೆಂಟರ್ಸ್ನ ನಾವು ಮಾಡ್ತೀವಿ. ಮೋರ್ ದೆನ್ 6000, ಮೋರ್ ದೆನ್ ಡಬಲ್. ಹೋದ್ಸಲ ನಾವು ಒಂದು ಕೊಠಡಿಗೆ 18ರಿಂದ 22 ಜನನ ಕೂಡಿಸ್ತಾ ಇದ್ವು. ಈ ಸಲ ಕೇವಲ 10ರಿಂದ 12 ಜನನ ಕೂಡಿಸ್ತೀವಿ. ಒಂದು ಡೆಸ್ಕಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳಂಗೆ, ಕಡ್ಡಾಯವಾಗಿ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ N95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಯೋಚನೆ ಮಾಡ್ತಾ ಇದ್ದೀವಿ. ಅಂಡ್ ನಿಮಗೆ ಗೊತ್ತಿದೆ, ಕಳೆದ ವರ್ಷ ನಾವು ಮಾಡಿದ SOP ಅದನ್ನ ಎಲ್ಲರೂ ಕೂಡ ಮೆಚ್ಚಿ ಅನುಮೋದನೆ ಮಾಡಿದರು. ಕರ್ನಾಟಕದ ಹೈಕೋರ್ಟ್ ಇರ್ಬೋದು, ಅಲ್ಲಿನ ಸುಪ್ರೀಂ ಕೋರ್ಟ್ ಇರ್ಬೋದು. ಇವತ್ತು ಇನ್ನಷ್ಟು ಸುಧಾರಿತ SOPನ ಕೊಡಲಿಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಅದನ್ನು ಕೂಡ ತಮ್ಮ ಜೊತೆ SOP ಬಂದ ಮೇಲೆ ಹಂಚ್ಕೊಳ್ತೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ನಮ್ಮ DDPA ಮತ್ತು BO ಮುಖಾಂತರ ಎಲ್ಲ ಶಾಲೆಗಳಿಗೂ ಕೂಡ ತಲುಪಿಸ್ತೀವಿ ಅದನ್ನು. ಈಗಾಗಲೇ ಅನೇಕ ನಮ್ಮ BOಗಳು ವಾಟ್ಸಪ್ ಮುಖಾಂತರ ಮಲ್ಟಿ ಚಾಯ್ಸ್ ಎಕ್ಸಾಮ್ ಪ್ರತಿ ವಾರ, ಪ್ರತಿ 10 ದಿವಸ ಅವರು ಮಾಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ SLC ಪರೀಕ್ಷೆಯಲ್ಲೂ ಕೂಡ ಯಾರನ್ನು ನಪಾಸು ಮಾಡೋದಿಲ್ಲ. ವಿ ವಿಲ್ ಡಿಸೈಡ್ ದ ಗ್ರೇಡ್ ಇಟ್ ಸೆಲ್ಫ್. ಅವರು ಅದರಿಂದ ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂತ. ಇಷ್ಟು ನಾವು ಯೋಚನೆಯನ್ನು ಮಾಡಿದ್ದೀವಿ. ಮತ್ತು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವೇನು ಮಾಡ್ತೀವಿ, ಅದರದ್ದು ಪ್ರತಿ ವಿಷಯಕ್ಕೆ 40 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಕ್ವಶನ್ ಪೇಪರ್ ಅಂತಂದರೆ 40 × 3 120 ಮಾರ್ಕ್ಸ್. ಈಗ ಮಲ್ಟಿ ಚಾಯ್ಸ್ ಕ್ವಶನ್ ಪೇಪರಲ್ಲಿ 3 ಸಬ್ಜೆಕ್ಟ್ಗಳಿರ್ತದೆ. ನಾನು ಆಗಲೇ ಹೇಳಿದಂಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್. ಈಚ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಇರ್ತದೆ. ಒಟ್ಟು 120 ಮಾರ್ಕ್ಸ್. ಸುಮಾರು 3 ಗಂಟೆಗಳ ಅವಧಿಯ ಪರೀಕ್ಷೆ. ಯಾರಿಗೂ ಕೂಡ ಒತ್ತಡನೂ ಇರೋದಿಲ್ಲ, ಯಾರು ಕೂಡ ಆತಂಕನೂ ಪಡೋ ಹಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಈ ಬಾರಿ ನೇರವಾದ ಕ್ವಶನ್ಸ್ ಕೇಳ್ತೀವಿ ನಾವು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದಾರೆ ಅಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ.
ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ನ ನಾವು ತಗೊಂಡಿದ್ದೀವಿ. ಎಲ್ಲ ಅಷ್ಟೇ ಸೇಮ್. ಹೌದು, ಅದು ಮೂರೇ ಹೇಳ್ದಲ್ಲ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಹೌದು. ಇನ್ನ 2 ಸಂಗತಿಗಳನ್ನ ನಾವು ನಿಶ್ಚಯ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷನೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ ಇದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಆದರೆ ನಾವೊಂದು ಹೇಳ್ತೀವಿ, ಯಾವತ್ತು ಒಳಗಡೆ ನೀವು ನಿಮ್ಮ ಆಯ್ಕೆನ ತಿಳಿಸ್ಬೇಕು ಅಂತ, ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು, 14,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡಿದ್ರು. ಅವರವರ ಊರಲ್ಲೇ ಅವರವ್ರ ಶಾಲೆ ಮನೆ ಹತ್ತಿರ ಶಾಲೆಯಲ್ಲೇ ಬರೆಯೋದು. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಇಷ್ಟು ನಾವು ನಿರ್ಧಾರಗಳನ್ನ ಕೈಗೊಂಡು SSLCಯ ಆ 2 ದಿವಸದ ಪರೀಕ್ಷೆಯ ದಿನಾಂಕವನ್ನು ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUCಗೆ ಫಸ್ಟ್ PUCದು ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದು ಬೇಡ ಅಂದರೆ ಸೆಕೆಂಡ್ PUC ಪರೀಕ್ಷೆಗಳು ಮಾಡಬೇಕು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಆಫರ್ ಕೊಡ್ತಾ ಇರೋದು. ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾರು ಪರೀಕ್ಷೆ, ಇದರಲ್ಲಿ ಬಹಳಷ್ಟು ಜನ ನನ್ಗನ್ಸೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋರು ಸೈನ್ಸ್ ಅವರು ಮಾತ್ರ. ಆ್ಯಂಡ್ ಟು ಸಬ್ಜೆಕ್ಟ್ ಎಲ್ಲ CETಗೆ ಇದು ಕೌಂಟೇ ಆಗೋದಿಲ್ಲ. CETಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇದು, ಕರೆಕ್ಟ್? 50%. ಸೊ ಅದಕ್ಕೋಸ್ಕರ ಇನ್ನು ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು, ಇರಲಿ. ಸೊ ಆ ಥರ ಯಾರಾದರೂ ಕೂಡ ನನಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ವಿ ವಿಲ್ ಟೇಕ್ ಎ ಕಾಲ್ ಆ ರೀತಿ ಮಾಡಲಿಕ್ಕೆ. ಮತ್ತು ಜುಲೈ ಕೊನೆ ಭಾಗಕ್ಕೆ ಇದರ ಆಗಸ್ಟ್ ಮೊದಲನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನು ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನು ಜುಲೈ ಕೊನೆಯ ಭಾಗ ಆರ್ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತು SSLC ಇದು PUC ಇದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾರ್ಕ್ಸ್ಗೆ ಒಂದಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನನ್ನು ಇವತ್ತು ನಾವು ಜೂನ್. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳಿಗೂ ಲಸಿಕೆ. ಗಜೇಂದ್ರಗಡ PSI ಗುರುಶಾಂತ್ ದಾಶಾಳ್, ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಸಾಕ್ಷಿ. ಬಡವರಿಗೆ ದಿನಸಿ ವಿತರಿಸಿದ ಕುಟುಂಬ. MR ರಾಯಬಾಗಿ ಕುಟುಂಬ ಸಮಾಜಮುಖಿ ಕಾರ್ಯ, ಸಾರ್ವಜನಿಕರಿಂದ ಮೆಚ್ಚುಗೆ.
ದ್ವಿತೀಯ PU ವಿದ್ಯಾರ್ಥಿಗಳೆಲ್ಲರೂ ಜುಲೈನಲ್ಲಿ SSLC ಪರೀಕ್ಷೆ, ಸಚಿವ ಸುರೇಶ್ ಕುಮಾರ್ ಮಾಹಿತಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಏಷ್ಯನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.